ಕನ್ನಡ ಲೈಫ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಲೈಫಲ್ಲಿ ಕಷ್ಟ ಸುಖ ಅನ್ನೋದು ಬರ್ತಾನೆ ಇರುತ್ತೆ. ಕಳೆದ ಕೆಲ ವರ್ಷಗಳಿಂದ ಧನಸು ರಾಶಿಯವರು ಉದ್ಯೋಗದಲ್ಲಿ ಹಾಗೆಯೇ ಕುಟುಂಬದಲ್ಲಿ ಒಂದಲ್ಲ ಒಂದು ರೀತಿಯ ಒತ್ತಡಗಳನ್ನ ಅನುಭವಿಸ್ತಾ ಬಂದಿದ್ದೀರಿ. ಆದರೆ ಈಗ 2026-27ನೇ ಸಾಲಿನ ಪರಾಭವ ನಾಮ ಸಂವತ್ಸರ ನಿಮಗೆ ಏನೆಲ್ಲ ಹೊಸ ಬದಲಾವಣೆಗಳನ್ನು ತರಲಿದೆ ಗೊತ್ತಾ? ಈ ವರ್ಷ ನಿಮ್ಮ ರಾಶಿಗೆ 4ನೇ ಮನೆಯಲ್ಲಿ ಶನಿ ಸಂಚಾರ ಆಗ್ತಾ ಇದ್ರೆ, ಇನ್ನು ಮಧ್ಯದಲ್ಲಿ ಗುರು 8ನೇ ಮನೆಗೆ ಬರ್ತಾನೆ. ಇದನ್ನೆಲ್ಲ ಕೇಳಿ ಗಾಬರಿಯಾಗಬೇಡಿ. ಗ್ರಹಗಳ ಈ ಚಲನೆಯ ನಡುವೆಯೂ ನಿಮಗೆ ಕೆಲ ಅದ್ಭುತ ಯೋಗಗಳಿದೆ. ವಿಶೇಷವಾಗಿ ರಾಜಕೀಯ ಹಾಗೂ ಮಾಧ್ಯಮ ಕ್ಷೇತ್ರದವರಿಗೆ ಈ ವರ್ಷ ಹೇಗಿರುತ್ತೆ, ಕೊನೆಯಲ್ಲಿ ಒಂದು ಸರಳವಾದ ಆದರೆ ಶಕ್ತಿಯುತವಾದ ಪರಿಹಾರವನ್ನು ಸಹ ಹೇಳ್ತಾ ಇದ್ದೀನಿ. ಆದರೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫಸ್ಟ್ ನಾವು ಆದಾಯ ಮತ್ತು ಖರ್ಚಿನ ಲೆಕ್ಕಾಚಾರ ಹೇಗಿದೆ ಅಂತ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ ಬನ್ನಿ. ಆದಾಯ 14 ಗೋಚರ ಆಗ್ತಾ ಇದ್ರೆ, ವ್ಯಯ 11 ಗೋಚರ ಆಗ್ತಾ ಇದೆ. ರಾಜಪೂಜ್ಯ ಗೌರವ 5 ಇದ್ರೆ, ಅವಮಾನ 6 ತೋರಿಸ್ತಾ ಇದೆ. ಹಾಗಾದರೆ ಇದರ ಅರ್ಥ ನಮಗೆ ಸ್ಪಷ್ಟವಾಗಿ ತಿಳಿತಾ ಇದೆ. ನಿಮ್ಮ ಕೈಗೆ ಹಣ ಅರಿವು ಖಂಡಿತ ಇರುತ್ತೆ. ಸಾಲ ತೀರಿಸೋಕೆ ಹಾಗೆಯೇ ಕಷ್ಟ ಸಮಯದಲ್ಲಿ ಹಣ ಹೊಂದಿಸೋಕೆ ನಿಮಗೆ ದಾರಿ ಸಿಕ್ಕೇ ಸಿಗುತ್ತೆ. ಆದರೆ ಗೌರವಕ್ಕಿಂತ ಅವಮಾನ ಸಂಖ್ಯೆ 6 ಹೆಚ್ಚಾಗಿರೋದ್ರಿಂದ ಸಮಾಜದಲ್ಲಿ ಹಾಗೆಯೇ ಕೆಲಸದ ಕಡೆ ಅಥವಾ ಸಂಬಂಧಗಳಲ್ಲಿ ನೀವು ಆಡೋ ಮಾತುಗಳೇ ನಿಮಗೆ ಮುಳುವಾಗ್ಬೋದು. ಇದರಿಂದ ನೀವು ಯಾರೊಂದಿಗೂ ನೀವು ಜಗಳ ಆಡೋಕ್ಕೆ ಹೋಗಬೇಡಿ, ಹಾಗೆಯೇ ವಾದಕ್ಕೆ ಇಳಿಬೇಡಿ. ಇದೇ ಜಾಣತನ ಆಗುತ್ತೆ. ಈ ವರ್ಷ ಧನಸು ರಾಶಿಯ ಉದ್ಯೋಗಿಗಳಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, IT ಸಾಫ್ಟ್ವೇರ್ ಕ್ಷೇತ್ರದಲ್ಲಿರೋರಿಗೆ ವರ್ಷದ ಆರಂಭ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಈ ಟೈಮಲ್ಲಿ ನಿಮಗೆ ಪ್ರಮೋಷನ್ ಅಥವಾ ಆನ್ಸೈಟ್ ಅವಕಾಶಗಳು ಸಹ ಒಲಿದು ಬರುತ್ತೆ. ಆದರೆ ವರ್ಷದ ದ್ವಿತೀಯಾರ್ಧದಲ್ಲಿ ಆಫೀಸ್ ಪಾಲಿಟಿಕ್ಸ್ನಿಂದ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು. ಇದ್ದ ಕೆಲಸವನ್ನು ನೀವು ಆತರ ಪಟ್ಬಿಟ್ಟು ಬಿಡಕ್ಕೆ ಹೋಗಬೇಡಿ. ಯಾವಾಗ ನಿಮಗೆ ಹೊಸ ಆಫರ್ ಲೆಟರ್ ಕೈಗೆ ಸಿಗುತ್ತೋ ಆಗ ಮಾತ್ರ ನೀವು ಹೆಜ್ಜೆಯನ್ನು ಮುಂದಿಡಿ, ಎಲ್ಲ ಒಳ್ಳೆಯದಾಗತ್ತೆ. ಈ ವರ್ಷ ವ್ಯಾಪಾರಸ್ಥರಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ನೀವೇನಾದರೂ ಹೊಸ ಬಂಡವಾಳ, ದೊಡ್ಡ ಬಂಡವಾಳ ಮಾಡಬೇಕು, ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ, ಫಸ್ಟ್ ನೀವು ಎಲ್ಲಿ ಹೆಚ್ಚಾಗಿ ಲಾಭ ಸಿಗುತ್ತೆ ಅಂತ ಫಸ್ಟ್ ನೀವು ಪ್ಲ್ಯಾನಿಂಗ್ ಮಾಡಿ, ಎಲ್ಲಿ ಹೆಚ್ಚಾಗಿರುತ್ತೆ ಎಲ್ಲ ಫೀಲ್ಡ್ ವರ್ಕ್ ಮಾಡಿ, ಎಲ್ಲಿ ಲಾಭ ಇದ್ದರೆ ಅಲ್ಲಿ ನೀವು ಹೂಡಿಕೆ ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಾದ್ರು ಮಾಡ್ತಾಯಿದ್ರೆ ಅಲ್ಲಿ ಲೆಕ್ಕಾಚಾರ ಪಕ್ಕಾ ಇರಲಿ. ಇನ್ನು ಹೋಟೆಲ್, ಟ್ರಾವೆಲ್ಸ್ ಕ್ಷೇತ್ರದಲ್ಲಿರೋರಿಗೆ ಈ ಸಲ ಉತ್ತಮ ಲಾಭ ಸಿಗುತ್ತೆ ಅಂತಲೇ ಹೇಳ್ಬೋದು. ಷೇರು ಮಾರ್ಕೆಟ್ನಲ್ಲಿ ರಿಸ್ಕನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ರಾಜಕೀಯದಲ್ಲಿರೋರಿಗೆ ಈ ವರ್ಷ ನಿಜಕ್ಕೂ ಅಗ್ನಿ ಪರೀಕ್ಷೆಯ ಸಮಯ ಅಂತಲೇ ಹೇಳ್ಬೋದು. ಹವಾಮಾನ 6 ಇರೋದ್ರಿಂದ ನೀವು ಮಾಡಿದ ಸಣ್ಣ ತಪ್ಪನ್ನು ಸಹ ನಿಮ್ಮ ವಿರೋಧಿಗಳು ತುಂಬ ದೊಡ್ಡದಾಗಿ ಬಿಂಬಿಸ್ಬೋದು. ಟಿಕೆಟ್ ಕೈತಪ್ಪೋ ಹಾಗೆಯೇ ಹಳೆಯ ವಿವಾದಗಳೇನಾದರೂ ಇದ್ದರೆ ಅದು ಸಹ ಮರುಕಳಿಸೋ ಸಾಧ್ಯತೆ ಸಹ ಗೋಚರ ಆಗ್ತಾ ಇದೆ. ಆದರೆ ರಾಹು ಬೆಂಬಲ ಇರೋದ್ರಿಂದ ಜನರ ಜೊತೆ ನೀವು ನೇರ ಸಂಪರ್ಕ ಇಟ್ಕೊಂಡು ನಿಮ್ಮ ಅಹಂಕಾರವನ್ನು ಬದಿಗಿಟ್ಬಿಟ್ಟು ನೀವು ಕೆಲಸ ಮಾಡಿದ್ರೆ ಜನ ಬೆಂಬಲ ನಿಮ್ಮನ್ನು ಕೈ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಯೂಟ್ಯೂಬರ್ಸ್, ಪತ್ರಕರ್ತರು ಹಾಗೆಯೇ ಕಲಾವಿದರಿಗೆ ಸೃಜನಶೀಲತೆ ಅನ್ನೋದು ಉತ್ತುಂಗದಲ್ಲಿರುತ್ತೆ. ಆದರೆ ವಿವಾದಗಳಿಂದ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹಾಕೋ ಒಂದು ಪೋಸ್ಟ್ ಇದೆಯಲ್ಲ, ಅದು ಬೈ ಮಿಸ್ ಆದರೆ ದೊಡ್ಡದಾದ ಅಂತ ಮಾಡ್ಕೊಬೋದು. ಇನ್ನು ಏನಾದರೂ ನೀವು ಹೊಸ ಪ್ರಾಜೆಕ್ಟನ್ನು ಒಪ್ಕೊಬೇಕಾದ್ರೆ ನೀವು ಸಂಭಾವನೆ ವಿಚಾರದಲ್ಲಿ ನೀವು ಯಾವಾಗಲೇ ಆಗಲಿ ಲಿಖಿತ ಒಪ್ಪಂದ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ರೈತರು ಬೆಳೆ ವಿಮೆ ಮಾಡಿಸೋದನ್ನು ಮಾತ್ರ ಮರಿಬೇಡಿ. ಯಾಕೆ ಅಂದರೆ ಅಕಾಲಿಕ ಮಳೆಯಿಂದ ರಕ್ಷಣೆ ಪಡೆಯೋದಕ್ಕೆ ಇದು ತುಂಬಾ ಅಗತ್ಯ ಅಂತ ಹೇಳ್ಬೋದು. ಪಶುಪಾಲನೆ ಮಾಡೋರಿಗೆ ಲಾಭ ಕಾದಿದೆ ಅಂತಲೇ ಹೇಳ್ಬೋದು. ಇನ್ನು ಧನಸು ರಾಶಿಯವರಿಗೆ ಕೌಟುಂಬಿಕ ವಿಚಾರ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, 4ನೇ ಮನೆಯಲ್ಲಿ ಶನಿ ಪ್ರಭಾವ ಇರೋದ್ರಿಂದ ತಾಯಿ ಆರೋಗ್ಯದ ಬಗ್ಗೆ ನೀವು ಹುಷಾರಾಗಿರಿ. ಇನ್ನು ದಂಪತಿಗಳ ನಡುವೆ ನಾನೇ ಹೆಚ್ಚು ಅನ್ನೋ ಈಗೋನ ಬಿಟ್ಟರೆ ನಿಮ್ಮ ಸಂಸಾರ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಆರೋಗ್ಯ ವಿಚಾರ ನಾವು ನೋಡೋದಾದರೆ, ಗ್ಯಾಸ್ಟ್ರಿಕ್, ಮೊಣಕಾಲು ನೋವು ಹಾಗೆ ಎದೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಬೋದು. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ನೀವು ಯೋಗ, ಧ್ಯಾನವನ್ನು ನೀವು ನಿಮ್ಮ ದಿನಚರಿಯಲ್ಲಿ ಅಳವಡಿಸ್ಕೊಳ್ಳಿ. ಈ ವರ್ಷ ಧನಸು ರಾಶಿಯವರ ಅದೃಷ್ಟ ಸಂಖ್ಯೆ ಬಂದು 3, 9. ಅದೃಷ್ಟದ ದಿನ ಗುರುವಾರ, ಭಾನುವಾರ. ಅದೃಷ್ಟದ ಬಣ್ಣ ಹಳದಿ ಬಣ್ಣ, ಕೇಸರಿ ಬಣ್ಣ. ಇದು ನಿಮಗೆ ಪಾಸಿಟಿವ್ ಎನರ್ಜಿಯನ್ನು ತುಂಬ ಬೇಗನೆ ಕೊಡುತ್ತೆ.
ಹಾಗೆಯೇ ಧನಸ್ಸು ರಾಶಿಯವರು ಉತ್ತಮ ಫಲಿತಾಂಶವನ್ನು ಶೀಘ್ರವಾಗಿ ಪಡೆಯೋದಕ್ಕೆ ಮಾಡ್ಕೊಬೇಕಾದ ಪರಿಹಾರದ ಬಗ್ಗೆ ತಿಳಿಯೋಣ ಬನ್ನಿ. ಈ ವರ್ಷ ನಿಮಗೆ ರಕ್ಷಾ ಕವಚ ಏನು ಅಂದರೆ ಅದೇ ನಿಮ್ಮ ಮೌನ. ಅನಾಗತ್ಯವಾದ ವಿವಾದಗಳಿಂದ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು ನಿಮಗೆ. ಇನ್ನು ಶನಿ ದೋಷದ ಪ್ರಭಾವವನ್ನು ಕಡಿಮೆ ಮಾಡ್ಕೊಬೇಕು ಅಂದರೆ ನೀವು ಪ್ರತಿ ಶನಿವಾರ ನೀವು ಹನುಮಾನ್ ಚಾಲೀಸವನ್ನು ಪಠಿಸಿ. ಗುರುವಾರ ದಿನ ನೀವು ದತ್ತಾತ್ರೇಯ ಅಥವಾ ಸಾಯಿಬಾಬಾ ಮಂದಿರಕ್ಕೆ ನೀವು ಭೇಟಿ ನೀಡಿಬಿಟ್ಟು ಅಲ್ಲಿ ಹಳದಿ ಹಣ್ಣುಗಳನ್ನ ದಾನವಾಗಿ ನೀಡಿ. ಈ ವರ್ಷ ನಿಮಗೆ ಹಣಕಾಸಿಗೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಆದರೆ ತಾಳ್ಮೆ ಮತ್ತು ಮಾತಾಡಬೇಕಾದ್ರೆ ತುಂಬಾ ಹುಷಾರಾಗಿ ನೀವು ಮಾತನಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೆಯೇ ಪ್ರಾಮಾಣಿಕ ಪ್ರಯತ್ನವಿದ್ದರೆ ಈ ವರ್ಷ ನಿಮ್ಮದೇ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಮಾಹಿತಿ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ದಿನನಿತ್ಯದ ಉಪಯುಕ್ತ ಮಾಹಿತಿಗಾಗಿ ನೀವು ನಮ್ಮ ಕನ್ನಡ ಲೈಫ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.